ವೀಕ್ಷಕರೇ ಇಲ್ಲಿಯವರೆಗೂ ಕೂಡ ಚರ್ಮ ಸಮಸ್ಯೆ ಆಗಿರುವಂತಹ ಇಸುಬು ಅಥವಾ ಏನು ಕಜ್ಜಿ ಅಂತಂದ್ರೆ ಏನು ಅದರ ಲಕ್ಷಣಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ಡಾಕ್ಟರ್ ವಿವರಣೆಯನ್ನ ಕೂಡ ಕೊಡ್ತಾ ಇದ್ರು. ಇನ್ನು ಇಸುಬು ಬಂದವರು ಡಾಕ್ಟರ್ ಇನ್ನು ಏನು ಮಾಡಬೇಕು ಏನು ಮಾಡಬಾರ್ದು, ಜೊತೆಗೆ ಆಹಾರ ಕ್ರಮ ಯಾವ ರೀತಿಯಾಗಿರಬೇಕು? ಓಕೆ, ಮೊದಲದಾಗಿ ಈ ಥರ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಯಾವುದಕ್ಕೆ ಅಲರ್ಜಿ ಆಗಿದೆ ಅಂತ ಕಂಡ್ಕೊಬೇಕಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಎಲ್ಲರಿಗೂ ಎಲ್ಲ ರೀತಿಯಾದ ಅಲರ್ಜನ್ಸ್ ಇರೋದಿಲ್ಲ. ಕೆಲವು ಆಹಾರ ಮತ್ತು ಆಮೇಲೆ ಆ ವ್ಯಕ್ತಿಗೆ ಅನುಗುಣವಾಗಿ ಆ್ಯಂಡ್ ಯು ವಿಲ್ ಬಿ ದ ಬೆಸ್ಟ್ ಪರ್ಸನ್. ಇನ್ಫ್ಯಾಕ್ಟ್ ಡಾಕ್ಟ್ರಿಗಿಂತ ಯು ವಿಲ್ ಬಿ ದ ಬೆಸ್ಟ್ ಪರ್ಸನ್ ಟು ಐಡೆಂಟಿಫೈ ಇಟ್. ಯಾವ ಆಹಾರದ ತಗೊಂಡು ಜಾಸ್ತಿ ಆಗಿದೆ. ಇನ್ನು ಜನರಲಾಗಿ ತೊಗೊಂಡಾಗ ನಾವು ಈ ಮೊಟ್ಟೆ ಆಗಿರ್ಬೋದು, ಇಲ್ಲ ತುಂಬ ಡೀಪ್ ಆಯಿಲ್ ಫ್ರೈಡ್ ಕೆಲವು ಆಹಾರಗಳಾಗಿರ್ಬೋದು, ಇಲ್ಲ ನಟ್ಸ್ ಆಗಿರ್ಬೋದು, ಹಾಗೆ ಪೀನಟ್ಸ್ ನಾವು ಕಡಲೆ ಬೀಜ ಶೇಂಗಾ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಇಲ್ಲ ಬಾದಾಮಿಗೂ ಸಹ ಈ ರೀತಿ ಜನರಲಾಗಿ ಸೀಡ್ಸ್ ಆ್ಯಂಡ್ ನಟ್ಸ್ಗೆ, ಕೋಕಾ ಕಂಟೆಂಟ್, ಚಾಕ್ಲೇಟ್ಸ್ಗೆ ಇದಕ್ಕೆ ಜನರಲಾಗಿ ಅಲರ್ಜಿಕ್ ಇರೋಂಥದ್ದು ಕಂಡುಬಂದಿದೆ. ಆ್ಯಂಡ್ ಕೆಲವು ಡೈರಿ ಪ್ರಾಡಕ್ಟ್ಸ್ಗೂ ಸಹ ಈ ರೀತಿ ಅಲರ್ಜಿ ಇರೋಂಥ ಸಮಸ್ಯೆಗಳು ಕಂಡುಬಂದಿದೆ. ಸೊ ಆ ಥರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಇನ್ನು ಅದರಿಂದ ಆಗೋಂಥ ಸಮಸ್ಯೆಗಳಿರೋಂಥವ್ರಲ್ಲಿ ಈ ಪದಾರ್ಥಗಳನ್ನ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಕಡಲೆ ಬೀಜ ಅಲರ್ಜಿ ಕಂಡೀಷನ್ಸ್ ಕಂಡು ಬಂದಿರಲ್ಲ. ಎಲ್ರಿಗೂ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇಲ್ಲ ಡೈರಿ ಪ್ರಾಡಕ್ಟ್ಸ್ ಕಂಡುಬಂದಿರೋ ಕೆಲವರಲ್ಲಿ ಕಂಡು ಬಂದಿರುತ್ತೆ. ಅಂಥ ವ್ಯಕ್ತಿಗಳು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಕಾಮನ್ ಆಗಿ ಈ ಥರ ಕೆಮಿಕಲ್ಸ್ ಡಿಟರ್ಜೆಂಟ್ಸ್ ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕಾಗ್ತದೆ. ಅನಿವಾರ್ಯತೆ ಅಂತ ಪರಿಸ್ಥಿತಿಯಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಆ್ಯಂಡ್ ವುಲ್ಲನ್ ಕ್ಲೋದಿಂಗ್ ಅಷ್ಟೇ, ಅದನ್ನು ಸಹ ಟ್ರಿಗರ್ ಆಗುತ್ತೆ. ಎನಿ ಸಿಂಥೆಟಿಕ್ ಲೈಕ್ರಾ ಮೆಟೀರಿಯಲ್ಸ್, ಈ ವುಲ್ಲನ್ ಕ್ಲೋತ್ ಆ್ಯಂಡ್ ಎನಿಥಿಂಗ್ ವಿಚ್ ರಬ್ಸ್ ಆನ್ ದ ಸ್ಕಿನ್ ಮೇಲೆ ತುಂಬ ಶಾಫಿಂಗ್ ಆಗೋಂಥದ್ದಾಗ ಟೈಟ್ ಕ್ಲೋದಿಂಗ್ ಹಾಕೊಳ್ಳೋಂಥದ್ದಾಗಿರ್ಬೋದು, ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಹೆರೋಸಾಲ್ಸ್ ಅಂದರೆ ಮನೆಯಲ್ಲಿ ಈ ಸ್ಮೆಲ್ಗೆ ಸುಗಂಧ ಇರಲಿ ಅಂದ್ಬಿಟ್ಟು ಉಪಯೋಗಿಸೋಂಥ ಪರ್ಫ್ಯೂಮ್ಸ್, ಎಸ್ ಇದನ್ನೆಲ್ಲನೂ ಸಹ ಅವರು ಅವಾಯ್ಡ್ ಮಾಡಬೇಕಾಗ್ತದೆ. ಮನೇಲಿ ತೇವಾಂಶ ಇರ್ತದೆ, ತುಂಬ ಥಂಡಿ ವಾತಾವರಣ ಇದ್ದು ಈ ಮೋಲ್ಡ್ಸ್ಗಳು ಡೆವಲಪ್ ಆಗೋಂಥದ್ದಾಗಿರ್ಬೋದು, ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ಹಾಸಿಗೆಯಲ್ಲಿ ಡಸ್ಟ್ ಮೈಟ್ಸ್ ಅಂತ ಇರುತ್ತೆ, ಹಾಸಿಗೆನ ಬಿಸಿಲಲ್ಲಿ ಹಾಕಿ ಅಂಥದ್ದಾಗ್ಬೋದು, ಇಲ್ಲ ಅದನ್ನು ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಬಿಸಿಲಲ್ಲಿ ಹಾಕಿ ಕೊಡುವಂಥದ್ದಾಗಿರ್ಬೋದು, ಇದು ಮಾಡಬೇಕಾಗ್ತದೆ. ಇನ್ನು ಡೈಲಿ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್, ಒಂದು 10 to 15 ನಿಮಿಷ ಬಿಸಿಲಿಗೆ ಮೈ ಒಡ್ಡು ನಿಂತ್ಕೊಬೇಕಾಗ್ತದೆ. ಯಾಕೆಂದರೆ ಕೆಲವು ಯು ವಿ ರೇಸ್ ಎಲ್ಲ ನಮ್ಮ ದೇಹದಲ್ಲಿ ಮೇಲಂತ ಇರೋಂಥ ಕೆಲವು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಈಸ್ಟನ್ನು ಆಗಿರ್ಬೋದು, ಅದನ್ನು ಹೋಗಲಾಡಿಸುತ್ತೆ. ಆ್ಯಂಡ್ ಆಲ್ಸೋ ಇಂಪ್ರೂವ್ಸ್ ದ ಡಿಫೆನ್ಸ್ ಮೆಕ್ಯಾನಿಸಮ್, ನಮ್ಮ ಸ್ಕಿನ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಇದನ್ನು ಪ್ರತಿನಿತ್ಯ ಮಾಡಬೇಕಾಗ್ತದೆ ಒಂದು. ಆಮೇಲೆ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಡ್ರೈಯಿಂಗ್ ಏಜೆಂಟ್ಸ್ ಯೂಶ್ವಲಿ ಈಗ ಗ್ಲಿಸರಿನ್ ಬೇಸ್ಡ್ ಸೋಪ್ಸ್ ಬರುತ್ತೆ, ಅಂಥ ಸೋಪ್ ಉಪಯೋಗಿಸೋದು ತುಂಬ ಉತ್ತಮ ಆಗ್ತದೆ. ಆ ರೀತಿ ಆಗಿದೆ. ಇನ್ನು ಆಹಾರ ಪದ್ಧತಿಲಿ ಅಂತ ಬಂದಾಗ ಹೈಡ್ರೇಷನ್ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರಾಗಿರ್ಬೋದು, ನೀರಿನ ಅಂಶ ಇರೋಂಥ ಪದಾರ್ಥಗಳು, ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇದು ಹೆಚ್ಚಾಗಿ ಸೇವನೆ ಮಾಡಬೇಕಾಗತ್ತೆ. ಇನ್ನು ಒಮೆಗಾ 3 ಒಮೆಗಾ 6 ಅನ್ನೋ ಪದಾರ್ಥಗಳು, ಇವೆಲ್ಲ ಲಿಪಿಡ್ ರಿಲೇಟೆಡ್, ಇದು ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್. ಇದು ಸಹಜವಾಗಿ ಈ ಥರ ಬೆಣ್ಣೆ, ತುಪ್ಪ, ಇದು ವೆಜಿಟೇರಿಯನ್ಸ್ ಆದರೆ ಇಂಥ ಪದಾರ್ಥಗಳು ಹೆಚ್ಚಾಗಿರುತ್ತೆ. ಈ ಪದಾರ್ಥಗಳನ್ನ ದಿನನಿತ್ಯದಲ್ಲಿ ಉಪಯೋಗಿಸ್ಬೇಕಾಗ್ತದೆ. ಇನ್ನು ಈವನ್ ಸೀ ಫುಡ್ಸ್ ಅಷ್ಟೇ, ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಫಿಶ್ ಆಗಿರ್ಬೋದು, ಆಯಿಲ್ ಜಾಸ್ತಿ ಇರೋಂಥ ಫಿಶ್ ಅಂದರೆ ಮ್ಯಾಕ್ರೆಲ್, ಏನಂತೀವಿ ಬಾಂಗ್ಡಾ, ಆ ರೀತಿ ಏನು ಹೇಳ್ತೀವಿ ಸಮುದ್ರ ಮೀನುಗಳು, ಅದು ಹೆಚ್ಚಾಗಿ ಬಳಸಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಹೇಳಬೇಕು, ಏನಂದರೆ ಕೆಲವ್ರಿಗೆ ಸೀ ಫುಡ್ಸ್ಗೆ ಅಲರ್ಜಿ ಇರ್ತಾರೆ. ಸೊ ಆ ರೀತಿಯವರು ಹೊಸದಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದ್ಬಿಟ್ಟು ನಾಳೆನೇ ಶುರು ಮಾಡಿ ಮತ್ತೊಂದು ತೊಂದರೆ ಆಗೋದು ಬೇಡ. ಸೊ ಆ ರೀತಿ ಅಲರ್ಜಿಕ್ ಇತ್ತು ಅಂದರೆ ಆ ಪದಾರ್ಥಗಳನ್ನ ಅವರು ಅವಾಯ್ಡ್ ಮಾಡಬೇಕಾಗತ್ತೆ. ಈ ರೀತಿ ಆಹಾರ ಪದ್ಧತಿಗಳಾಗಿರ್ಬೋದು, ಇನ್ನು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಇದು ಒಂದು ಅಳವಡಿಸ್ಕೊಬೇಕಾಗತ್ತೆ. ಆ್ಯಂಡ್ ಇವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಇದು ಏನಾಗಿದೆ, ಹೈಪರ್ ರಿಯಾಕ್ಟ್ ಆಗೋಂಥ ಸಮಸ್ಯೆಗಳು. ಸೊ ಈ ಹೈಪರ್ ರಿಯಾಕ್ಷನ್ ಆಗೋಂಥದ್ದಾಗಿರ್ಬೋದು, ಅದು ಹೇಗೆ ನಮ್ಮ ಮನಸ್ಥಿತಿಗೂ ಸಂಬಂಧಪಟ್ಟದ್ದು. ದಟ್ಸ್ ವೈ ಆಫ್ ಆಲ್ ದ ಫ್ಯಾಕ್ಟರ್ಸ್ ಇದೆಲ್ಲ ಕೆಲವು ಈಗ ಅಲರ್ಜನ್ಸ್ ಏನು ಹೇಳಿದ್ವಿ, ಅದು ಬಿಟ್ಟು ಸಹ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಏರುಪೇರು ಹೇಗಾಗ್ತದೋ ಅದೇ ರೀತಿ ನಮ್ಮ ದೇಹನೂ ರಿಯಾಕ್ಟ್ ಆಗುತ್ತೆ. ಸೊ ಆದಷ್ಟು ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಬೇಕು. ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಅನ್ನೋದು ಮಾಡಬೇಕು. ನಿದ್ದೆ ಕಡಿಮೆ ಆಗಿರ್ಬೋದು, ಇಲ್ಲ ರೆಸ್ಟ್ಲೆಸ್ ಸ್ಲೀಪ್ ಆಗಿರ್ಬೋದು, ಡಿಸ್ಟರ್ಬ್ ಸ್ಲೀಪ್ ಆಗಿರ್ಬೋದು, ಇದಾದರೂ ಸಹ ನಮ್ಮ ಇಮ್ಯುನಿಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಹೈಪರ್ ರಿಯಾಕ್ಟ್ ಆಗೋಂಥದ್ದಾಗಿರ್ಬೋದು, ಈ ರೀತಿ ತೊಂದರೆಗಳಾಗ್ತದೆ. ಸೊ ಈ ಎಕ್ಸಿಮಾ ಈ ರೀತಿ ತೊಂದರೆಗಳು ಕಂಡುಬರುತ್ತೆ.